ಬೆಳ್ತಂಗಡಿ ತಾಲೂಕಿನ ಕಡಿರುದ್ಯಾವರ ಗ್ರಾಮದಲ್ಲಿ ಕೊಲ್ಲಾಡು ಹೊಸಬೆಟ್ಟು ಪ್ರದೇಶಕ್ಕೆ ರಸ್ತೆ ಇಲ್ಲದೆ ಅಲ್ಲಿನ ಜನ ತೀವ್ರ ಸಂಕಟವನ್ನ ಎದುರಿಸ್ತಾ ಇದ್ದಾರೆ. ನಮ್ಮ ಸಂಘಟನೆ ಅಲ್ಲಿನ ನಿವಾಸಿಗಳ ಪರ ಹೋರಾಟಕ್ಕೆ ಇಳಿದಿದೆ. ರಸ್ತೆ ನಿರ್ಮಿಸಿ ಕೊಡದೇ ಇದ್ದಲ್ಲಿ ಬೆಳ್ತಂಗಡಿಯಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ನಡೆಸಲಾಗುತ್ತದೆ ಎಂದು ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ ಎಚ್ಚರಿಸಿದ್ದಾರೆ. ಪುತ್ತೂರಿನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೋಮಂತಡ್ಕ ದೀಡುಪೆ ರಸ್ತೆಯಲ್ಲಿ ಪೆಟ್ಟುಕೆರೆ ಎಂಬಲ್ಲಿಂದ ಕವಲೊಡೆದ ಕೊಲ್ಲಾಡು ಹೊಸಬೆಟ್ಟು ರಸ್ತೆ 150 ವರ್ಷಗಳ ಹಿಂದಿನಿಂದಲೇ ಎತ್ತಿನ ಗಾಡಿ ಹೋಗುವ ದಾರಿಯಾಗಿತ್ತು. ಸ್ವಾತಂತ್ರ್ಯ ಬಂದು 78 ವರ್ಷವಾದರೂ ಈ ಭಾಗಕ್ಕೆ ರಸ್ತೆ ನಿರ್ಮಿಸಿಲ್ಲ. ಇಲ್ಲಿ ಸಿಗುವಂತಹ ಹೊಳೆ ದಾಟಲು ಜನ ಮಳೆಗಾಲದಲ್ಲಿ ಸಾಧ್ಯವಾಗದೆ ಪರದಾಡ್ತಾರೆ. ಪರಿಶಿಷ್ಟ ಪಂಗಡ ಮತ್ತು ಇತರ ಸಮುದಾಯಗಳ 20ಕ್ಕಿಂತಲೂ ಹೆಚ್ಚು ಮನೆಗಳಿವೆ. ಇಲ್ಲಿ ಶಾಶ್ವತ ರಸ್ತೆ ನಿರ್ಮಾಣ ಮಾಡುವಂತೆ 2012ರಲ್ಲಿ ಗ್ರಾಮಸ್ಥರು ಸ್ಥಳೀಯ ಶಾಸಕರು ಮತ್ತು ಕಡಿರುದ್ಯಾವರ ಗ್ರಾಮ ಪಂಚಾಯಿತಿಗೆ ಮನವಿಯನ್ನ ಸಲ್ಲಿಸಿದ್ರು. ಆದರೆ ಯಾವುದೇ ಪ್ರಯೋಜನ ಆಗಿಲ್ಲ. ಇದಾದ ಬಳಿಕ ಗ್ರಾಮ ಸಭೆಯಲ್ಲೂ ರಸ್ತೆಯ ಬೇಡಿಕೆಯನ್ನ ಮಂಡಿಸಲಾಗಿದೆ. ಫಲ ಸಿಕ್ಕಿಲ್ಲ. ಈ ವಿಷಯ ನನ್ನ ಗಮನಕ್ಕೆ ಬಂದ ಮೇಲೆ ಪುತ್ತೂರು ಸಹಾಯಕ ಆಯುಕ್ತರಿಗೆ ಕಳೆದ ಡಿಸೆಂಬರ್ 16ರಂದು ಸಂಘಟನೆಯ ವತಿಯಿಂದ ಮನವಿಯನ್ನ ಸಲ್ಲಿಸಿದ್ದೇನೆ. ಪರಿಶೀಲನೆ ಮಾಡೋದಾಗಿ ಅವರು ಭರವಸೆಯನ್ನ ಕೂಡ ನೀಡಿದ್ದಾರೆ. ಆದರೆ ಇನ್ನೂ ಯಾವುದೇ ಸ್ಪಂದನೆ ಕೂಡ ಸಿಕ್ಕಿಲ್ಲ. ಈ ಭಾಗದ ಜನರು ಮುಖ್ಯ ರಸ್ತೆಗೆ ಬರಲು ಸುಮಾರು 1 ಕಿಲೋಮೀಟರ್ನಷ್ಟು ದೂರ ನಡೆದುಕೊಂಡು ಬರಬೇಕು. ಮನೆಗೆ ಬೇಕಾದ ಸಾಮಾನುಗಳು, ಕೃಷಿ ಸೊತ್ತುಗಳನ್ನು ಹೊತ್ತುಕೊಂಡೇ ಸಾಗಬೇಕಾಗಿದೆ. ಅನಾರೋಗ್ಯ ಪೀಡಿತರನ್ನ ಆಸ್ಪತ್ರೆಗೆ ಕರೆದೊಯ್ಯಲು ಹೊತ್ತುಕೊಂಡೇ ಹೋಗಬೇಕಾದ ದುರ್ಸ್ಥಿತಿ ಇಲ್ಲಿದೆ. ಇನ್ನು ಮಳೆಗಾಲದಲ್ಲಿ ಹೊಳೆ ತುಂಬಿ ಹರಿಯುವ ಕಾರಣ ದಾಟಿ ಹೋಗುವಂತಿಲ್ಲ. ಬೇಡಿಕೆ ಇರುವ ರಸ್ತೆಯ ಭಾಗದಲ್ಲಿ ಒಂದಷ್ಟು ಜಾಗಕ್ಕೆ ಖಾಸಗಿ ವ್ಯಕ್ತಿಯ ಆಕ್ಷೇಪವಿದೆ ಎಂದು ಗೊತ್ತಾಗಿದೆ. ಆ ಭಾಗ ಹೊರತುಪಡಿಸಿ ಉಳಿದ ಭಾಗಕ್ಕೆ ರಸ್ತೆ ಮಾಡಬಹುದು, ಸೇತುವೆ ನಿರ್ಮಿಸಬಹುದು. ಇದಾವುದನ್ನ ಮಾಡದೆ ಜನರಿಗೆ ಮೂಲಭೂತ ಸೌಕರ್ಯ ನೀಡದೆ ವಂಚನೆಯನ್ನ ಮಾಡಲಾಗಿದೆ. ಇನ್ನು ಕೂಡ ರಸ್ತೆ ಮಾಡಿಕೊಡದೇ ಇದ್ದಲ್ಲಿ ಸ್ಥಳೀಯರನ್ನ ಸೇರಿಸಿಕೊಂಡು ಬೆಳ್ತಂಗಡಿಯಲ್ಲಿ ಪ್ರತಿಭಟನೆಯನ್ನ ಮಾಡಲಾಗ್ತದೆ ಮತ್ತು ಮನೆಯದಿದ್ದಲ್ಲಿ ಅಹೋರಾತ್ರಿ ಪ್ರತಿಭಟನೆ ಮಾಡಲಾಗ್ತದೆ. ಸಂಬಂಧಪಟ್ಟ ಇಲಾಖೆಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗ್ತದೆ ಎಂದರು. ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ರಸ್ತೆ ಸಂತ್ರಸ್ತರಾದ ಶ್ರೀದೇವಿ ಹೊಸಬೆಟ್ಟು, ವಸಂತಗೌಡ ಹೊಸಬೆಟ್ಟು, ಸುನಂದ ಕಲ್ಲಬೆಟ್ಟು, ಸ್ವರೂಪ್ ಹೊಸಬೆಟ್ಟು ಉಪಸ್ಥಿತರಿದ್ದರು. ಸ್ವಲ್ಪ ಬಿಸಿ ಇದ್ದೇನೆ. ಈ ಬಡವರ ಕೂಗು ಯಾರಿಗೆ ಗೊತ್ತಾಗ್ತದೆ ಅಂತ ನಾನೊಂದು ಕೇಳ್ತಾ ಇರೋದು. ಈ ಒಂದು ಪರಿಶೀಲನೆ ಆಗಿ ನಾವು ಒಂದು ಏಪ್ರಿಲಕ್ಕೆ ನಾನು ಅಲ್ಲಿ ದೊಡ್ಡ ಮಟ್ಟದ್ದು ನಾನೊಂದು ಪ್ರತಿಭಟನೆ ಇಡ್ತೇನೆ. ಎಲ್ಲಿ ಬೆಳ್ತಂಗಡಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಪಂಚಾಯಿತಿಯಲ್ಲಿ ನಾವು ಖಂಡಿತವಾಗಿ ನಾವು ಪ್ರತಿಭಟನೆ ಇಡ್ತೇವೆ. ಏಪ್ರಿಲ್ ಇದರಲ್ಲಿ ಮತ್ತು ರಸ್ತೆ ವಿಷಯದಲ್ಲಿ 1-2 ತಿಂಗಳಲ್ಲಿ ನಾನು ಅಲ್ಲಿ ರಸ್ತೆ ಮಾಡಿಕೊಡ್ತೇನೆ. ಮತ್ತು ಸೇತುವೆ ಇದಕ್ಕೆ ಮಾಡೋದಿದ್ದರೆ ಅವರು ಒಪ್ಪಿಗೆ ಕೊಡದಿದ್ದರೆ ಹಾಗೆ ನಾವು ದೊಡ್ಡ ಮಟ್ಟದ ಹಾವರಾತ್ರಿ ಸಹ ನಾವು ಪ್ರತಿಭಟನೆ ಮಾಡ್ತೇವೆ. ಈ ಕೂಗು ಇವರಿಗೆ ಮಾನ್ಯ ಶಾಸಕರಿಗೆ ಕೊಟ್ಟಾಯಿತು, ಹಾಲಿ ಶಾಸಕರಿಗೆ ಕೊಟ್ಟಾಯಿತು. ಇನ್ನು ಯಾರಿಗೆ ಕೊಡಬೇಕು? ಎಲ್ಲ ರಾಜಕೀಯದವರು ಮಾಡೋದು ಒಂದೇ, ಕಾಂಗ್ರೆಸ್ ಆಗಲಿ ಬಿ ಜೆ ಪಿಯವರು ಮಾಡೋದು ಒಂದೇ, ಮಾಡ್ತೇವೆ ಅಂತೇಳಿ. ಇಷ್ಟು ಮನೆಯವರದ್ದು 15 ಮನೆಯವರದೊಂದು ಪರಿಷ್ಠ ಪಂಗಡದ ಮತ್ತು ಇತರರೊಂದು 20-22 ಮನೆ ಉಂಟು ಅಂತೇಳಿ ಇವರು ವರ್ಷಗಟ್ಟಲೆ ಇವರು ಮನೆ ತೆರಿಗೆ ಕಟ್ತಾರೆ. ಎಲ್ಲರೂ ಮನೆ ತೆರಿಗೆ ಬಾಕಿ ಆದರೆ ಅವರು ಹೇಳ್ತಾರೆ, ಫೋನ್ ಮಾಡ್ತಾರೆ, ಇದು ಮಾಡ್ತಾರೆ. ಆದರೆ ಈ ಪರಿಸ್ಥಿತಿ ಸಣ್ಣ ಮಕ್ಕಳ ಪರಿಸ್ಥಿತಿ ಏನುಂಟು ಇದೆಲ್ಲ ರೋಚರಿಕೆ ವಿಷಯ. ಅದಕ್ಕೆ ಬೇಕಾಗಿ ನಾವು ಹೇಳ್ತೇವೆ, ಖಂಡಿತವಾಗಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯವರು ಏಪ್ರಿಲಲ್ಲಿ ನಾನು ದೊಡ್ಡ ಮಟ್ಟದಲ್ಲಿ ಒಂದು ಪ್ರತಿಭಟನೆ ಇಡ್ತೇವೆ. ಪ್ರತಿಭಟನೆ ಇಟ್ಟು ಅವ್ರು ಮಾಡೋದಿದ್ದು ನಾವು ಹಾರಾತ್ರಿ ನಾವು ಪ್ರತಿಭಟನೆ ಮಾಡ್ತೇವೆ. ಇದಕ್ಕೆ ಯಾವುದೇ ವಿಷಯದ ರಾಜ್ಯಕ್ಕೆ ಬಂದರೆ ನಾವು ಖಂಡಿತವಾಗಿ ಹೇಳ್ತೇವೆ. 150 ವರ್ಷದಿಂದ ಇವರಿಗೊಂದು ರಾಜ್ಯಕ್ಕೆ ಮಾಡಿದ್ರು ಅವ್ರೇನು ಹೇಳ್ತಾರೆ, ನಮಗೆ ಬಜೆಟ್ ಇಲ್ಲ. ಈಗ ತಾಲೂಕು ಪಂಚಾಯತಿಯಲ್ಲಿ ಕೇಳುವಾಗ ನಾವು ಜಿಲ್ಲಾ ಪಂಚಾಯತಿಯಿಂದ ಕೇಳಬೇಕಂತೇಳಿ ಜಿಲ್ಲಾ ಪಂಚಾಯತಿಯವರು ನನಗೆ ಲೆಟ್ರ್ ಮಾಡಿದ್ದಾರೆ, ನಾವು ಪರಿಶೀಲನೆ ಮಾಡ್ತೇವೆ ಅಂತೇಳಿ. ಜಿಲ್ಲಾ ಪಂಚಾಯತಿಯಲ್ಲಿ ಮಾತಾಡುವಾಗ ನಮಗೆ ಬಜೆಟ್ ಇಲ್ಲ, ಇನ್ನು ಮಾಡ್ತೇವೆ. ಹಾಗಾದರೆ 156 ವರ್ಷದಿಂದ ಈ ಬಜೆಟ್ ಇಲ್ಲ ಅಂತ ಹೇಳಿದರೆ ಈ ಬಡವರ ಕೂಗು ಯಾರು? ಬಡವರಂದರೆ ಹಾಗೆ ಅವರನ್ನು ತಬ್ಬಿ ಬಿಡೋದು. ರಾಜ್ಯಕ್ಕೆ ಅವರು ಎಲ್ಲರಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಆ ಪರಿಸ್ಥಿತಿ ನೋಡಬೇಕು. ಮಳೆಗಾಲದಲ್ಲಂತೂ ನೀರು ತುಂಬಿ ಅವರು ನಡೀಲಿಕ್ಕೆ ಆಗೋದಿಲ್ಲ. ಶಾಲೆ ಮಕ್ಕಳು ಹೋಗೋದಿಲ್ಲ. ಆ ಟೈಮ್ಗೆ ಮಳೆ ಬರುವಾಗ ಶಾಲೆ ಮಕ್ಕಳು ಹೋಗೋದಿಲ್ಲ. ಪಾಪ ಇವರೆಲ್ಲ ಕೂಲಿ ಕೆಲಸಕ್ಕೆ ಹೋಗ್ತಾರೆ. ಕೆಲವರು ಅವರವರ ಉದ್ಯೋಗದಲ್ಲಿ ಎಲ್ಲ ಬೆಂಗಳೂರು ಅದರಲ್ಲಿ ಇರ್ತಾರೆ. ಆದರೆ ಯಾರು ಶಾಲೆ ಮಕ್ಕಳನ್ನು ಕರ್ಕೊಂಡು ಹೋಗುವವರು ಯಾರು? ಶಿಕ್ಷಣ ಇಲಾಖೆ ಹೇಗೆ ಪಡೆಯುವುದು ಅಂತ. ಅದಕ್ಕೆ ಬಗ್ಗೆ ನಾನು ಖಂಡಿತವಾಗಿ ಹೇಳಿದ್ದೇನೆ, ಏಪ್ರಿಲಲ್ಲಿ ನಾವು ದೊಡ್ಡ ಮಟ್ಟದ ಪ್ರತಿಭಟನೆ ಎಲ್ಲಿ ಬೆಳ್ತಂಗಡಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ಪಂಚಾಯತಿ ಕಚೇರಿಯಲ್ಲಿ ಅಲ್ಲಿ ಜಂಟಿಯಾಗಿ ಇರುವುದು. ಅಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಿ ಆಶ್ವಾಸನೆ ನಮಗೆ ಬೇಡಿಕೆ ಮಾತ್ರ ಕೊಡುವುದಲ್ಲ. 3 ತಿಂಗಳಲ್ಲಿ ಮಾಡ್ತೇವೆ, 5 ತಿಂಗಳಲ್ಲಿ ನಮಗೆ ಕ್ಲೀನಾಗಿ ಅವರು ಬರೆದು ಕೊಡಬೇಕು. ಇಂಥ ತಿಂಗಳಲ್ಲಿ ಮಾಡಿಕೊಡ್ತೇನೆ ಅಂತೇಳಿ 1-2 ತಿಂಗಳು ಕಾಯ್ತೇನೆ, ಮತ್ತೆ ನಾವು ಕಾಯುವುದಿಲ್ಲ. ಆ 2 ತಿಂಗಳಲ್ಲಿ ಮಾಡಿಕೊಟ್ರೆ ನನಗೆ ಲೆಟರ್ ನನಗೆ ಕೊಟ್ಟರೆ ಅವರು ನಾನು ಪ್ರತಿಭಟನೆ ಹಿಂಬಾಲಿಸ್ತೇನೆ. ಇಲ್ಲದ್ರೆ ಹಾವರಾತ್ರಿ ನಾವು ಖಂಡಿತವಾಗಿ ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧರಿದ್ದೇವೆ. ಅದಕ್ಕೆ ಯಾವುದೇ ಅಹಿತಕರ ಘಟನೆ ಬಂದರೂ ಎಲ್ಲ ಅಧಿಕಾರಿಗಳು ಹೊಣೆ ಇಲ್ಲದರೆ ಮತ್ತು ರಾಜಕೀಯ ಹೊಣೆ ಇಲ್ಲದರೆ ಅವರಲ್ಲಿ ಪರಿಷ್ಠ ಪಂಗಡವರು ಮತ್ತು ಇತರರ ಮನೆಯವರಲ್ಲ.
ಅಂಥ ಶೋಚನೀಯ ವಿಷಯ ಅವರ ಹತ್ರ ಹೇಳ್ಬೋದು. ಅವರು ಕಡಿಯುದ್ಯಾರಂದರೆ ಎಷ್ಟು ಕಿಲೋಮೀಟರ್ ಆಗ್ತದೆ ಗೊತ್ತುಂಟಾ? ಎಲ್ಲಿಂದ ಎಲ್ಲಿವರೆಗೆ? ಹಾಂ, ಕೊಲ್ಲಾಡಿಂದ ಅಲ್ಲಿ ಅಲ್ಲ, ಕಡೂರು ದ್ಯಾವರ ಪಂಚಾಯತ್. ಹೌದೌದು, ಇವರ ಮನೆಯ ಹೆಸರು ಹೊಸಬೆಟ್ಟು ಅಂತೆ. ಆದರೆ ಇಂಥ ಸ್ಥಿತಿಯಲ್ಲಿ ಇರುವಾಗ ಯಾವುದೇ ಒಂದು ಅಧಿಕಾರಿ ಎಚ್ಚೆತ್ತುಕೊಳ್ಳುವುದಿಲ್ಲ ಅಂತ ಹೇಳಿದರೆ ಒಂದು ಬೇಸರದ ವಿಷಯ. ಇಷ್ಟು ವರ್ಷದಲ್ಲಿ ಇದು ಕಾಯಬೇಕಂತೇಳಿ ನಾನು ಕೇಳ್ತಿದ್ದೇನೆ. ಇದಕ್ಕೆ ಏನಿಲ್ಲ, ಇವರು ನಾವು ಪ್ರತಿಭಟನೆ ಮಾಡುವಾಗ ನಮಗೆ ಏನಾದರೂ ಆಶ್ವಾಸನೆ ಬೇಡ, ನಮಗೆ ಲಿಖಿತವಾಗಿ ಭರವಸೆ ಕೊಡಬೇಕು. ಭರವಸೆ ಕೊಡೋದ್ರೆ ಅಲ್ಲಿ ನಾವು ಬೀಗ ಜಡಿಯಲಿಕ್ಕೂ ಸಿದ್ಧರಿದ್ದೇವೆ. ಅದು ಯಾವುದೇ ಅಹಿತಕರಣ ನಾವು ಖಂಡಿತವಾಗಿ ಮಾಡ್ತೇವೆ. ಬಡವರ ಮಾತ್ರ 2020ರಲ್ಲಿ ಅವರಲ್ಲಿ ಸೇತುವೆ ಮಾಡಿಕೊಡಬೇಕು, ರಸ್ತೆ ಮಾಡಿಕೊಡಬೇಕು. ಇಲ್ಲದ್ರೆ ನಾವು ಖಂಡಿತ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಖಂಡಿತ ಇದಕ್ಕೆ ನಾವು ಬಿಡುವುದಿಲ್ಲ.